ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ, ಸುಮ್ಮನೆ ಬಾಳ ಬಿಟ್ಬಿಡೆ. ರುಕ್ಕು ಜೊತೆ ಸುಖವಾಗಿರ್ತಾನೆ. ಒಳ್ಳೆ ಕಾಟ. ಏಯ್ ಮುತ್ಕಿ, ನಿದ್ದೆಲ್ಲೂ ಹೆಂಗ್ ಆಡ್ತೀಯ ನೋಡು. ಯಾವ್ದೋ ಡಬ್ಬಿಲ್ ಕೀ ಇಟ್ಟಿದ್ದೀನಿ ಅಂದ್ರಲ್ಲ, ಯಾವ ಡಬ್ಬಿ ಇರ್ಬೋದು? ವಾವ್, ಕಡೆಗೂ ಕೀ ಸಿಕ್ತು. ಇನ್ನು ನನ್ನ ಕೆಲಸ ತುಂಬಾ ಈಸಿ. ನೀನೇನೇ ಮಾಡ್ತಿದ್ದೆ ಇಷ್ಟೊತ್ತಲ್ಲಿ? ಅಮ್ಮ, ಅದು ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ನೀರು ಕುಡಿಯಕ್ಕೆ ಬಂದಿದ್ದೆ. ಕುಡ್ದಾಯ್ತಾ? ಹೋಗಿ ಬಿದ್ಕೋ. ಇದೇನಿದು, ಈ ಪಾರ್ಟಿ ಫೈಲ್ಸ್ನೆಲ್ಲ ಹರಡ್ಕೊಂಡಿದ್ದೀರಾ? ಯಾವುದೋ ಒಂದು ಕೇಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೆ ಇರುತ್ತು. ಅಯ್ಯೋ, ಆಲ್ ರೈಟ್. ಯಾಕೆ ಒಂಥರ ಇದ್ದೀರಾ? ಉಷಾ ಕೇಸ್ ಬಗ್ಗೆ ನನಗೆ ಯಾವ ಕ್ಲೂನು ಸಿಗ್ತಿಲ್ಲ. ಅವಳು ಹೋಗ್ತಿದ್ದ ಆಫೀಸ್ ಹತ್ರ ಯಾವ CCTVನೂ ಇಲ್ಲ. ಅವಳು ಅದೆಷ್ಟೊತ್ತಿಗೆ ಹೊರಗೆ ಬಂದ್ಲು ಅನ್ನೋದೇ ಗೊತ್ತಾಗ್ತಿಲ್ಲ ರಿತು. ಅದಕ್ಕೆ ನಿಮ್ಗೆ ಅವಳು ಎಷ್ಟೊತ್ತಿಗೆ ಲಾಗಿನ್ ಆದ್ಲು, ಎಷ್ಟೊತ್ತಿಗೆ ಲಾಗೌಟ್ ಆದ್ಲು ಅನ್ನೋದು ಬೇಕು ಅಷ್ಟೇ ಅಲ್ವಾ? ಅದಕ್ಕೆ ಅದನ್ನು ತಿಳ್ಕೊಳ್ಳೋಕ್ಕೆ ಒಂದು ವೇ ಇದೆ. ಅದಕ್ಕೆ ಈಗ ಆಫೀಸಲ್ಲಿ ID ಕಾರ್ಡ್ನ ಪಂಚ್ ಮಾಡೋ ವ್ಯವಸ್ಥೆ ಇದೆ. ಅದರಲ್ಲಿ ಅವ್ರ ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನೋದು ಎಲ್ಲ ವಿಷಯನೂ ಗೊತ್ತಾಗತ್ತೆ. ಸೊ ನಿಮ್ಗೆ ಉಷಾ ID ಕಾರ್ಡ್ ಸಿಕ್ಕಿದ್ರೆ ಅವ್ರ ಆಫೀಸಿಂದ ಎಷ್ಟೊತ್ತಿಗೆ ಹೊರಗೆ ಹೋದ್ರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅಷ್ಟೇ, ಸಿಂಪಲ್. ಹೌದಲ್ವಾ? ಗಾಬರಿಲಿ ತಲೆನೇ ಓಡಲಿಲ್ಲ ನೋಡು. ಥ್ಯಾಂಕ್ಸ್ ರಿತು. ನಾಳೆ ಮೊದಲು ಈ ಕೆಲಸ ಮಾಡೋದಕ್ಕೆ ಹೇಳ್ತೀನಿ. ಸೊ ಅದರಿಂದ ಏನಾದರೂ ಹೆಲ್ಪ್ ಆಗುತ್ತಾ ನೋಡೋಣ. ಸರಿ ಅದಕ್ಕೆ, ನಾ ಹೋಗ್ತೀನಿ. ನೀವು ಬೇಗ ಮಲ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲ, ನೀನೇನೋ ನನ್ನನ್ನು ಹುಡ್ಕೊಂಡು ಬಂದೆ, ಆ ವಿಷಯನೇ ಹೇಳಲಿಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮ ಜೊತೆ ಇನ್ವೆಸ್ಟಿಗೇಷನ್ ಮಾಡ್ತಾ ನಾನು ಏನಕ್ಕೆ ಇಲ್ಲಿಗೆ ಬಂದೆ ಅನ್ನೋದನ್ನೇ ಮರ್ತೋದೆ. ಪರವಾಗಿಲ್ಲ, ಏನಂತ ಹೇಳು. ಅದಕ್ಕೆ
ಅಣ್ಣ ಹರ್ಷಿತ್ ಜೊತೆ ಯಾವುದೋ ಮೀಟಿಂಗಿಗೆ ಹೋಗಿದ್ದಾನಂತೆ, ಬರೋದು ಲೇಟ್ ಆಗುತ್ತೆ, ಅದನ್ನು ಇನ್ಫಾರ್ಮ್ ಮಾಡೋಕ್ಕೆ ಅಂತ ನಾನು ನಿಮ್ಮ ಹತ್ರ ಬಂದೆ. ನನಗೆ ಮೆಸೇಜ್ ಮಾಡಿದ್ದ. ಏನೋ ನಿಮಗೂ ಮೆಸೇಜ್ ಮಾಡಿದ್ನಾ? ಥೂ, ಡಬ್ಬ ಫೆಲೋ. ನನಗೂ ಇನ್ಫಾರ್ಮ್ ಮಾಡೋಕ್ಕೆ ಹೇಳ್ತಾನೆ, ನಿಮಗೂ ಇನ್ಫಾರ್ಮ್ ಮಾಡಿದ್ದಾನೆ. ಸರಿ ಆಯಿತು, ನೀವು ಮಲ್ಕೊಳ್ಳಿ ಬೇಗ. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಬ್ರೋ, ನನ್ನ ಜೊತೆ ಒಳ್ಳೆ ಡಿನ್ನರ್ ಬಂದಿದ್ದಕ್ಕೆ. ನೀನೇನೋ ನಮ್ಮಲ್ಲೇನೋ ಫಾರ್ಮಾಲಿಟೀಸು. ಮೀಟಿಂಗ್ ಅಂತೂ ತುಂಬ ಪಾಸಿಟಿವ್ ಆಗಾಯಿತು. ಸೊ ನಾನೇ ನಿನಗೆ ಥ್ಯಾಂಕ್ ಯು ಹೇಳಬೇಕು. ಮತ್ತೆ ಯಾವಾಗ ನಿರ್ಧಾರ ಹೇಳೋದು? ಅತಿ ಶೀಘ್ರದಲ್ಲೇ ನಿಂಗೆ ತಿಳಿಸ್ತೀನಿ. ಅಪ್ಪನ ಜೊತೆ ಒಂದು ಸತಿ ಮಾತಾಡಿ ಫೈನಲ್ ಆಗಿ ನಾಳೆ ಹೇಳ್ತೀನಿ. ಅಷ್ಟು ಟೈಮ್ ಇದೆ ತಾನೇ? ಅಫ್ಕೋರ್ಸ್, ಟೇಕ್ ಯುವರ್ ಓನ್ ಟೈಮ್. ಇದೆಲ್ಲ ಒನ್ ನೈಟಲ್ಲಿ ನಿರ್ಧಾರ ತಗೊಳಕ್ಕಾಗಲ್ಲ. ನಾನು ಡ್ಯಾಡ್ ಹತ್ರ ಮಾತಾಡ್ತೀನಿ. ಬೈ ದ ವೇ, ನೀನು ನೋಡಿರೋ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಎಂಪ್ಲಾಯೀಸ್ಗೆ ಟ್ರಾವೆಲ್ ಮಾಡೋಕ್ಕೆ ಹೋಗಿ ಬರೋಕ್ಕೆ ತುಂಬ ಸುಲಭ ಆಗುತ್ತೆ. ನಾನು ಅದೇ ಜಾಗ ಅನ್ಕೋತಾ ಇದ್ದೀನಿ. ಎಲ್ಲ ಫೈನಲ್ ಆದರೆ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು. ಅದಕ್ಕೆ ನಿನ್ನ ಹೆಲ್ಪ್ ಬೇಕೇ ಬೇಕಾಗುತ್ತೆ. ಕೋರ್ಸ್, ಬೈ ಆಲ್ ಮೀನ್ಸ್. ಸರಿ ಬಾ, ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ಹೊಡೆಯುವಂತೆ. ನೋನೋ, ಇವಾಗ ಬೇಡ, ಇವಾಗ ಸ್ವಲ್ಪ ಸುಸ್ತಾಗಿದೆ, ಮತ್ತೆ ಬರ್ತೀನಿ. ಸರಿ ಆಗಿದ್ರೆ ಟೇಕ್ ಕೇರ್. ಬಾಯ್ ಬಾಯ್. ಬ್ರೋ, ಏನಾಯ್ತು ಅರ್ಷಿ? ಸೆಲ್ಫಿ ತಗೊಳ್ದೆ ಹೋಗ್ತಾ ಇದ್ದೀವಿ. ಅದಕ್ಕೇನಂತೆ, Come on. ತಗೋ. ಸರಿ, ಮ್ಯಾಪ್ ಹಾಕೊಂಡು ನಿನ್ ಮನೆಗೆ ಹೋಗು. ಮನೆಗೆ ಹೋಗಿದ ತಕ್ಷಣ ನನಗೆ ಟೆಕ್ಸ್ಟ್ ಮಾಡು. Okay. ಸರಿನಾ? ಗುಡ್ ನೈಟ್. ಸತ್ಯ ತಗೋ, ನಿನ್ನ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆಗಳಿಗೆ ಈ ಸ್ಟ್ರಾಂಗ್ ಕಾಫಿ ಉತ್ತರ ಕೊಡುತ್ತೆ. ಥ್ಯಾಂಕ್ಸ್ ಅತ್ತೆ. ಆದರೆ ನಿಮ್ಗೆ ಹೇಗೆ ಗೊತ್ತಾಯ್ತು ನನ್ನ ತಲೆಯಲ್ಲಿ ಪ್ರಶ್ನೆಗಳು ಓಡ್ತಿದೆ ಅಂತ? ತಾಯಿಗೆ ಮಾತ್ರ ಮಗಳ ಮನಸ್ಸು ಅರ್ಥ ಆಗತ್ತೆ ಅಂತಲ್ಲ ಸತ್ಯ, ಅತ್ತೆಗೂ ಅರ್ಥ ಆಗತ್ತೆ. ಸೊಸೆ ಮಗಳಾದ್ರೆ ಅತ್ತೆ ತಾಯಿ ಆಗ್ತಾಳೆ. ಸರಿ, ಈಗ ಹೇಳು, ಏನಾಗ್ತಿದೆ? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀವಿ? ಎಲ್ಲ ನಿಧಾನಕ್ಕಾಗತ್ತೆ. ಇಲ್ಲ ಅತ್ತೆ, ಅಷ್ಟು ಟೈಮ್ ತಗೊಳ್ಳೋದಕ್ಕಾಗಲ್ಲ. ಆಗ ಅಪರಾಧಿಗಳಿಗೆ ನಾವೇ ತಪ್ಪಿಸ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಂಗಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.